ಹನುಮನ ಜನ್ಮಸ್ಥಳ ಅಂಜನಾದ್ರಿ ಅಭಿವೃದ್ಧಿಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದ್ದು ವಿಶ್ವ ಮಟ್ಟದಲ್ಲಿ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದಿಂದ ಅಭಿವೃದ್ಧಿಯ ಕಾರ್ಯಗಳು ನಡೆಯಲಿದೆ. ಅಂಜನಾದ್ರಿಯ ಅಭಿವೃದ್ಧಿಗೆ ಈಗ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಯಿಂದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗುತ್ತೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದ್ದು ಸರ್ಕಾರದ ನಿರ್ಧಾರಕ್ಕೆ ವಿಜಯನಗರ ರಾಜವಂಶಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಂಜನಾದ್ರಿಯಲ್ಲಿ ಕಾಂಕ್ರೀಟ್ ಕಟ್ಟಡ ನಿರ್ಮಾಣ ಬೇಡ, ಬೆಟ್ಟದ ಕೆಳಗೆ ಕಟ್ಟಡ ಕಟ್ಟುವುದು ಸರಿಯಲ್ಲ ಅಂತ ಹೇಳಿ ವಿಜಯನಗರ ರಾಜವಂಶಸ್ಥ ಶ್ರೀಕೃಷ್ಣದೇವರಾಜ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಈ ಒಂದು ಹಿನ್ನೆಲೆಯಲ್ಲಿ ಸಂಪುಟ ಒಪ್ಪಿಗೆಯನ್ನ ಕೂಡ ನೀಡಿದೆ. ಹಾಗಾದ್ರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯನಗರ ರಾಜವಂಶಸ್ಥ ಶ್ರೀಕೃಷ್ಣದೇವರಾಜರು ಏನ್ ಹೇಳಿದ್ದಾರೆ ಅವರನ್ನ ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ, ನೋಡೋಣ. ಯಡಿಯೂರಪ್ಪ ಸರ್ಕಾರದಲ್ಲಿ 20 ಕೋಟಿ ಕೊಟ್ಟಿತ್ತು, ಅದಕ್ಕೆ ಕೆಲಸ ಆಗಿಲ್ಲ. ಮತ್ತೆ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಈಗ 100 ಕೋಟಿಯಲ್ಲಿ ಈಗಾಗಲೇ ನೀಲನಕ್ಷೆ ಆರಂಭವಾಗ್ತಾ ಇದೆ. ಜೊತೆಗೆ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಮತ್ತು ಅಂಜನಾದ್ರಿಯಲ್ಲಿ ಈಗ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಅರಸರ ಒಂದು ಮನೆತನದವರಾಗಿರುವಂಥ ಕೃಷ್ಣದೇವರಾಯರು ನಮ್ಮೊಂದಿಗೆ ಇದ್ದಾರೆ. ಏನಾಗಬೇಕು ಅನ್ನೋದನ್ನು ಅವರೊಂದಿಗೆ ಮಾತಾಡೋಣ. ಸರ್, ಈಗ ರಾಜ್ಯ ಸರ್ಕಾರ ಅಂಜನಾದ್ರಿಯನ್ನು ಡೆವಲಪ್ ಮಾಡೋಕ್ಕೆ ಮುಂದಾಗಿದೆ. ಈಗ ಏನು ಆಗ್ಬೇಕು ಅನಿಸುತ್ತೆ, ನಿಮಗೇನಿದೆ? ನಮಸ್ಕಾರ. ಡೆವಲಪ್ಮೆಂಟು ಖಂಡಿತ ಆಗಲೇಬೇಕು, ಆದರೆ ಸರಿಯಾದ ರೀತಿಯಲ್ಲಿ ಡೆವಲಪ್ ಆಗಬೇಕು. ಇಲ್ಲಿ ನಮಗೆ ಬೇಸಿಕ್ ಫೆಸಿಲಿಟೀಸ್ ಬೇಕು. ಈಗ ಸ್ಪೆಷಲಿ ಅಂಜನಾದ್ರಿ ಇದು ಹನುಮಾನ್ ಜನ್ಮಸ್ಥಳ, ಕಿಷ್ಕಿಂಧ ಕ್ಷೇತ್ರ. ಇಲ್ಲಿ ನೀವು ನೋಡ್ರಿ, ಮುಂಚೆಯಿಂದ ಯಾರು ಬರ್ತಾರೆ, ಮಧ್ಯಪ್ರದೇಶ, ರಾಜಸ್ಥಾನ ಆ ಕಡೆಯಿಂದ ತುಂಬ ವಯಸ್ಸಾದವರು ಅವರು ಬಂದು ಇಲ್ಲಿ ಅವರಿಗೆ ಆ ಶ್ರದ್ಧೆ ಇದೆ. ರಾಮ್ ಇಲ್ಲಿ ಬಂದಿದ್ರು, ಹನುಮಂತಂದು ಹುಟ್ಟಿದ ಸ್ಥಾನ ಅಂತ. ಇಲ್ಲಿ ಬಂದಾಗ ಅವರಿಗೆ ಎಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ, ಬಾತ್ರೂಮ್ ಫೆಸಿಲಿಟೀಸ್ ಇಲ್ಲ. ಅಲ್ಲೇ ಆ ಪಕ್ಕದಲ್ಲಿ ಆ ಮೋರಿ ಇದು ಏನಂತಾರ ಚಿಕ್ಕ ಕಾಲುವೆ ಏನಿದೆ, ಅಲ್ಲಿ ಅವ್ರು ಸ್ನಾನ ಮಾಡಿಕೊಂಡು ಬಟ್ಟೆಗಳು ಅಲ್ಲೇ ಕ್ಲೀನ್ ಮಾಡ್ತಾರೆ. 5 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ಎಲ್ಲಿ ಜಾಗ ಇದೆ, ಎಲ್ಲಿ ನಾವು ಈ ಪ್ರಕೃತಿನ ನ್ಯಾಚುರಲ್ ಏನಿದೆ ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ. ಈ ಮೀಟಿಂಗ್ ನಂತರ ಏನು ಮಾಡ್ಬೇಕಂತ ಮಾಡಿದಿರಿ ಮುಂದೆ? ಈಗ ನಾವು ಇದನ್ನೆಲ್ಲ ರೈಟಿಂಗ್ನಲ್ಲಿ ಬರೆದು DC ಅವ್ರ ಹತ್ರ ಹೋಗಿ ಅವ್ರ ಹತ್ರ ಪರ್ಸ್ನಲಿ ಮಾತಾಡಿ ಅವ್ರಿಗೆ ಏನೇನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸಲಹೆ ನಾವು ಅವ್ರಿಗೆ ಕೊಡ್ತೀವಿ. ಲೋಕಲ್ ನಾವು ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್. ನಮ್ಮನ್ನೆಲ್ಲರನ್ನ ಸೇರಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಇದು ಪುಣ್ಯಕ್ಷೇತ್ರ, ಫಸ್ಟ್ ಇದನ್ನು ನಾವು ನೆನಪಿಟ್ಕೋಬೇಕು. ಈ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕು. ಇದು ಜಟಾಯು ಮಾದರದಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅನ್ನೋದು ಒಂದು ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಅವರ ಇದೆ. ಅದು ಆಗ್ಬೋದು ಅನ್ಸುತ್ತಾ ಸರ್? ಈಗ ಇವರು ಕರೆಕ್ಟ್ ಐಡಿಯಾಸ್ ಕೊಟ್ಟರೆ ಭಾಳ ಚೆನ್ನಾಗಿ ಮಾಡ್ತಾರೆ. ಬಟ್ ಏನಂದರೆ ಅವರಿಗೆ ಐಡಿಯಾಸ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಏನಂತ ಹೇಳಿದರೆ ಅಂಜನಾದ್ರಿಯನ್ನು ಮೂಲ ಸ್ವರೂಪವನ್ನು ಹಾಳಾಗದಂತೆ ಇಲ್ಲಿ ಜನರನ್ನು ಸೇರಿಸಿಕೊಂಡು ಒಂದಿಷ್ಟು ಅಭಿವೃದ್ಧಿ ಮಾಡಿದೆ. ಇಲ್ಲಿ ಬರುವಂಥ ಭಕ್ತರಿಗೂ ಮತ್ತು ಇಲ್ಲಿ ಏನು ಇದು ಧಾರ್ಮಿಕವಾಗಿ ಮತ್ತು ಐತಿಹಾಸಿಕವಾಗಿ ಮತ್ತು ಮೈಥಾಲಜಿಕಲಿ ಬೆಳೆದಿರುವಂಥ ಅಂಜನಾದ್ರಿ ಮತ್ತು ಆನೆಗುಂದಿಯನ್ನು ಉಳಿಸಲು ಸಾಧ್ಯ ಅನ್ನೋದು ಕೃಷ್ಣದೇವರಾಯರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ, ನೇರ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಈಗಾಗಲೇ ಅವರ ರಾಜವಂಶಸ್ಥರು ಹೇಳಿದ ಹಾಗೇನೆ ಒಂದಷ್ಟು ರೀತಿಯಂತ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ. ಈಗ 100 ಕೋಟಿ ಮೊದಲೇ ವೆಚ್ಚವನ್ನ ಮಾಡಲಾಗಿತ್ತು, ಅನುದಾನವನ್ನ ನೀಡಲಾಗಿತ್ತು. ಆ ಒಂದು ವೆಚ್ಚವನ್ನ ಯಾವ ರೀತಿಯಾಗಿ ಮಾಡಲಾಗಿದೆ, ಸರಿಯಾದಂತಹ ಒಂದು ಪ್ಲಾನ್ ಆಗಿರ್ಲಿಲ್ವಾ? ಈಗ ಮತ್ತೆ 120 ಕೋಟಿ ವೆಚ್ಚವನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು, ಇವರ ವಿರೋಧ ಯಾಕೆ? ನಮಿತಾ ಏನಂತ ಹೇಳಿದ್ರೆ, ಹನುಮನ ಜನ್ಮಸ್ಥಳವಾಗಿರುವಂತ ಅಂಜನಾದ್ರಿಯಲ್ಲಿ ಈಗಾಗಲೇ ಏನು ಯಡಿಯೂರಪ್ಪ ಸರ್ಕಾರದಲ್ಲಿ 20 ಕೋಟಿ ಮತ್ತು ಈಗ ಬೊಮ್ಮಾಯಿ ಸರ್ಕಾರದಲ್ಲಿ 100 ಕೋಟಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ 120 ಕೋಟಿ ರೂಪಾಯಿ ಯೋಜನೆ ಸಿದ್ಧವಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಏನು ಯಡಿಯೂರಪ್ಪ ಸರ್ಕಾರದಲ್ಲಿ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ವಯಸ್ಸಾದವರು ಮೇಲೆ ಬೆಟ್ಟದಲ್ಲಿ ಸುಮಾರು 180 ಅಡಿ ಮೆಟಲ್ ಅನ್ನು ಹತ್ಕೊಂಡು ಹೋಗೋದಕ್ಕೆ ಕಷ್ಟವಾಗ್ತದೆ. ಅಲ್ಲಿ ಒಂದು ರೂಪಾಯಿ ಮಾಡ್ಬೇಕನ್ನೋದು ಒಂದು ಇದಾಗಿದ್ರೆ, ಇಲ್ಲಿ 600 ಮನೆಗಳ ಏನು ವಸತಿ ಗೃಹ ಕಟ್ಟಬೇಕು, ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು ಮತ್ತು ಇಲ್ಲಿ ಲೇಸರ್ ಬೆಳಕಿನ ಒಂದಿಷ್ಟು ತಂತ್ರಜ್ಞಾನ ಬೆಳೆಸ್ಕೊಂಡು ಇಲ್ಲಿ ಬೆಳಕನ್ನು ನೀಡಬೇಕು ಅಂತ ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯವಾಗಿರುವುದು ಮತ್ತು ಏನು ವಿಜಯನಗರ ಅರಸರ ಕುಟುಂಬ ವಂಶಸ್ಥರಾಗಿರುವಂತ ವಸಂಸ್ಥರು ಮತ್ತು ಗ್ರಾಮಸ್ಥರು ಮತ್ತು ಇಲ್ಲಿ ಇತಿಹಾಸ ತಜ್ಞರು ಹೇಳೋದೇನೆಂದ್ರೆ, ಇಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಇದು ರಾಮಾಯಣ ಕಾಲದಲ್ಲಿ ಇರುವಂತ ಮತ್ತು ಕಿಷ್ಕಿಂಧ ಪ್ರದೇಶವಾಗಿರೋದು
ಆ ಕಾಲದಲ್ಲಿ ಇಲ್ಲಿ ಶಬರಿ ಮತ್ತು ಹನುಮ ಮತ್ತು ರಾಮಾಯಣದ ಎಲ್ಲಾ ಇಲ್ಲಿ ಐತಿಹ್ಯಗಳಿವೆ. ಇವುಗಳನ್ನ ಧಕ್ಕೆ ಆದ್ರೆ ಇಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುತ್ತೆ. ಆ ಕಾರಣಕ್ಕಾಗಿ ಈಗಿರುವಂತದನ್ನೇ ಮೂಲ ಸ್ವರೂಪವನ್ನು ಉಳಿಸಿಕೊಂಡು ಇಲ್ಲಿ ಅಭಿವೃದ್ಧಿ ಮಾಡ್ರಿ ಅನ್ನೋದು ಅವರ. ಆದ್ರೆ ಅದಕ್ಕೆ ಸರ್ಕಾರ ಒಂದಿಷ್ಟು ಚಿಂತನೆ ಮಾಡಬೇಕಾಗಿದೆ. ಆದ್ರೆ ಅವರು ಈಗಾಗಲೇ ಒಂದು ಹಂತದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಾಧ್ಯವಾದರೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಕುರಿತು ಒಂದು ಮನವಿಯನ್ನು ಕೊಟ್ಟು ಇಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದೆ ಇರುವ ಹಾಗೆ ಅಭಿವೃದ್ಧಿ ಕಾರ್ಯಗಳು ಮತ್ತು ಸ್ಥಳೀಯರನ್ನ ನಮ್ಮೊಂದಿಗೆ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಸೇರಿಸಿಕೊಳ್ಳಿ ಅನ್ನೋದು ಅವರ ಮನವಿಯಾಗಿದೆ. ನಮಿತಾ. ಓಕೆ, ಥ್ಯಾಂಕ್ ಯು ಶರಣಪ್ಪ.